ಕಾಣಿಸ್ತಾ ಇತ್ತು. ಅದು ಸಖತ್ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ನೋಡಿ, ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ ಅಂತ. ತುಂಬಾನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಚೆನ್ನಾಗಿದೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಬರ್ಡೇ ಇವತ್ತು ಸುಮಾರು ಚೆನ್ನಾಗಿ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಇವತ್ತು ತುಮಕೂರು ಶಾಪಿಂಗ್ ಅಂತ ಹೋಗಿದ್ದೆ. ಸೊ ಮದ್ವೆಗೆ ಒಂದಿಷ್ಟು ಪರ್ಚೇಸ್ ಮಾಡೋದಿತ್ತು, ಹಾಗಾಗಿ ಹಸ್ಬೆಂಡ್ ಬಟ್ಟೆ ತೆಗೆದಿರಲಿಲ್ಲ, ಹಂಗಾಗಿ ಇವತ್ತು ತುಮಕೂರು ಹೋಗಿದ್ದೆ. ಸೊ ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ತುಂಬಾ ಜನಕ್ಕೆ ಈ ವಿಡಿಯೋ ಇಷ್ಟ ಆಗುತ್ತೆ. ಹೊಸಬ್ರೇನಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋಸ್ನ ನೋಡಿ. ಸೊ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮೇ ಬಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಿರೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಮೊದಲನೇದಾಗಿ ಹೋಗಿದ್ದು ರಾಮರಾಜ್ ಅವ್ರಿಗೆ ಹೋಗಿದ್ದು, ಹಸ್ಬೆಂಡ್ ಬಟ್ಟೆ ಶಾಪಿಂಗ್ ಅಂತ. ಮೊದಲನೇದಾಗಿ ಈ ಕಲರ್ ತಗೊಂಡ್ರು ಅವರು. ಕಾಣಿಸ್ತಾ ಇದೆಯಲ್ಲ, ತಗೊಂಡ್ರು. ನನ್ನ ಪ್ರೈಸ್ ಯಾವ್ದು ಏನು ಹೇಳಲ್ಲ. ನಿಮ್ಗೆ ಏನಾದ್ರು ಬೇಕಂತಂದ್ರೆ ಪ್ರೈಸ್ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ನಾನು ಕಾಮೆಂಟ್ ಮಾಡ್ತೀನಿ. ಸೊ ಚೆನ್ನಾಗಿದೆ. ವೈಟ್, ಫುಲ್ ವೈಟ್ ಬೇಡ ಅಂತ ಅಂದ್ಬಿಟ್ಟು ಅವ್ರು ವೈಟ್ ತಗೊಂಡಿಲ್ಲ. ವೈಟ್ ಶರ್ಟ್ ಒಂದಿತ್ತು, ಇನ್ನೊಂದು ಸ್ವಲ್ಪ ಲೈಟ್ ಅಲ್ಲಿ ಒಂದಿತ್ತು, ಈ ಕಲರ್ ಅಲ್ಲಿ ಇರ್ಲಿಲ್ಲ. ಸೊ ಹಂಗಾಗಿ ಅವರು ಈ ಕಲರ್ ಬೇರೆ ಟೈಮಲ್ಲಿ ಕೂಡ ವೇರ್ ಮಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ಈ ಕಲರ್ ತಗೊಂಡ್ರು. ಇದ್ರದ್ದು ಪ್ರೈಸ್ ಸುಮ್ಮನೆ ಹಂಗಂದೆ ಪ್ರೈಸ್ ಹೇಳಲ್ಲ ಅಂತ ಹೇಳ್ತೀನಿ. ಇದಕ್ಕೆ ಬಂದು 2435 ತಗೊಂಡ್ರು, ಫಿಕ್ಸೆಡ್ ರೇಟು. 2200ಕ್ಕೆ ವೈಟ್ ಕಲರ್ ಆದ್ರೆ 2200 ಇತ್ತು, ಜೊತೆಗೆ ಒಂದು ಪರ್ಫ್ಯೂಮ್ ಕೂಡ ಕೊಡೋರು, ಒಂದು ಖರ್ಚಿಗೆ ಕೊಡೋರು. ಬಟ್ ನಮ್ಗೆ ಈ ಕಲರ್ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾವು ಅದು ತಗೊಂಡಿಲ್ಲ. ನೆಕ್ಸ್ಟ್ ಒನ್ ಬಂದು ಈ ಕಲರ್ ಶರ್ಟ್ ತಗೊಂಡ್ರು. ನಾನು ಫುಲ್ ಏನು ಓಪನ್ ಮಾಡಿ ತೋರಿಸಲ್ಲ. ಈ ತರ ಇದು ಶಾಪ್ ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ ಹಾಕೊಟ್ರು. ಒಂದು 1,500 ನಮ್ಗೆ ಅಮೌಂಟ್ ಬಿಟ್ಟು. ಇದು ಮಾಮೂಲಿ ವೈಟ್ ಕಲರ್ ಬನ್ನಿ ತಗೊಂಡಿದ್ದಾರೆ. ಇದು ಸ್ವಲ್ಪ ಬ್ಲೂ ಮತ್ತೆ ವೈಟ್ ಗಿರ್ ಚೆಕ್ಸ್ ಟೈಪ್ ಅಲ್ಲಿ ಬರುತ್ತೆ. ಇದೊಂದು ಸ್ವಲ್ಪ ಇದು ಏನು ಬ್ಲಾಕ್ ಕಲರ್ ಪ್ಯಾಂಟಿಗೆ ಅನ್ನೋದಕ್ಕೋಸ್ಕರ ಇದನ್ನ ಮ್ಯಾಚ್ ಮಾಡಿ ತಗೊಂಡ್ರು. ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ ಇದು, ಮತ್ತೆ ಡೀಸೆಂಟ್ ಲುಕ್ ಕೊಡುತ್ತೆ ಇದು. ಮೇನ್ ಆಗಿ 2 ಕಲರ್ ಶರ್ಟ್ ಆಯ್ತು. ಸೊ ಇದು ಟೀ ಶರ್ಟ್, ಇದು ಒಂದು 3-4 ಟೀ ಶರ್ಟ್ ತಗೊಂಡ್ರು. ಇದು ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಇದೆ, ಜೊತೆಗೆ ಗ್ರೀನ್ ಒಂದೊಂದು ಲೈನ್ಸ್ ಬಂದಿದೆ. ಇದೊಂದು ಕಲರ್, ಇದೊಂದು ಕಲರ್ ಟೀ ಶರ್ಟ್, ಕಾಲರ್ ಇದೆ ಇದಕ್ಕೆ, ಮತ್ತೆ ಜಿಪ್ ಬರುತ್ತೆ. ಇದು ಸ್ವಲ್ಪ ಲೈಟ್ ಪಿಂಕ್ ಮತ್ತೆ ವೈಟ್ ಮಿಕ್ಸ್ ಅಲ್ಲಿ ಇದೆ ಇದು. ಇದು ನೆಕ್ಸ್ಟ್ ಬಂದು ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತೆ ಇದು. ಇದು ಕೂಡ ಚೆನ್ನಾಗಿದೆ, ಕಾಲರ್ ಇದೆ, ಬಟನ್ಸ್ ಇದೆ, ಎಲ್ಲಾವುದು ಬೇರೆ ಬೇರೆ ಟೈಪ್ ಇದೆ, ಒಂದೇ ತರ ಏನು ತಗೊಂಡಿಲ್ಲ. ಲಾಸ್ಟ್ ಒಂದು ವೈಟ್ ಮತ್ತೆ ಗ್ರೀನು ಮಿಕ್ಸ್ ಅಲ್ಲಿ ಇದೆ, ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇಷ್ಟು ಶರ್ಟ್ ತಗೊಂಡ್ರು. ಅದು ನೇಮ್ ತಗೊಂಡ್ರು, ಮತ್ತೆ ಅಲ್ಲಿ ಬೆಲ್ಟ್ ಕೂಡ ತಗೊಂಡ್ರು. 350 ಏನೋ ಆಯ್ತು ಬೆಲ್ಟ್. ಅದು ಬೆಲ್ಟ್ ಬ್ಯಾಗ್ ಅಲ್ಲೆಲ್ಲ ಹಾಕಿದೀನಿ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ, ಚೆಕ್ ಮಾಡೋಣ, ಟೈಮ್ ಇಲ್ಲ ಅದಕ್ಕೋಸ್ಕರ. ಸೊ ಇದು ಬ್ಲೌಸು. ನಾನು ಹೇಳಿದೆ, ಇದಂತೂ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗಿದೆ ಬ್ಲೌಸ್ ವಿಡಿಯೋಸ್. ನಿಯರ್ಲಿ 1000 ಕಾಮೆಂಟ್ ನೋಡಿ. ಫಿನಿಶಿಂಗ್ ಈ ತರ ಬಂದಿದೆ. ನಾನು ವೇರ್ ಮಾಡಿ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವ ತರ ಫಿನಿಶಿಂಗ್ ಬಂದಿದೆ ಅಂತ. ಬ್ಲೌಸ್ ಅಂತೂ ಸಖತ್ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ನೋಡಿ, ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ ಅಂತ. ತುಂಬಾನೇ ಚೆನ್ನಾಗಿ ಬಂದಿದೆ. ಸ್ಟಿಚ್ ಮಾಡಿಸಿದೆ, ಅದನ್ನು ಕೂಡ ಇಸ್ಕೊಂಡು ಬಂದೆ. ಇನ್ನೂ ಒಂದಿಷ್ಟು ಬ್ಲೌಸ್ ಇಸ್ಕೊಂಡು ಬರೋದಿದೆ, ನಾಳೆ ಇಸ್ಕೊಂಡು ಬರಬೇಕು. ಓಕೆ, ಹಾಗೆ ನಾನು 3 ಪೀಸ್ ಕುರ್ತಿ ತಗೊಂಡೆ. ಒಂದು 6 ಜೊತೆ, ಸಾರಿ 4 ಜೊತೆ ತಗೊಂಡೆ. 3 ಪೀಸ್ ಕುರ್ತಾಸ್ ತಗೊಂಡೆ. ಇದೊಂದು ತಗೊಂಡೆ. ಇದು ಸ್ವಲ್ಪ ರೆಡ್ ಬರುತ್ತೆ, ಫುಲ್ ರೆಡ್ ಅಲ್ಲ. ಸೊ ಇದು ರೆಡ್ ಕಲರ್ ಬರುತ್ತೆ. ಇದು ಪ್ಯಾಂಟ್ ಬರುತ್ತೆ. ಕೆಳಗಡೆ ಕೂಡ ತರ ಡಿಸೈನ್ ಬಂದಿದೆ ಕಾಲ್ ಹತ್ರ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಇದು ಈ ತರ ಬಂದಿದೆ. ಇದು ಶಾಪ್ ಅಲ್ಲಿ ನಾವು ಒಂದ್ಸರಿ ತಗೊಂಡಿದ್ವಿ 3 ಪೀಸ್ ಕುರ್ತಾಸ್. ನನ್ನ ಫ್ರೆಂಡ್ ನಾನು ಹೋಗಿ, ಚೆನ್ನಾಗಿತ್ತು, ಹಂಗಾಗಿ ಮತ್ತೆ ನಾವು ಅಲ್ಲೇ ಹೋಗಿ ಶಾಪ್ ಮಾಡಿದ್ವಿ. ಚೆನ್ನಾಗಿದೆ. ಇದು 1500ಗೆ 3 ಪೀಸ್ ಕುರ್ತಾ 2 ಜೊತೆ ಬರುತ್ತೆ. ಎಲ್ಲಮ್ಮ ಹೇಳ್ತೀನಿ ಅಡ್ರೆಸ್ ನಾನು. ಇದು ಬಟ್ಟೆ ಅಂಗಡಿ ತಗೊಂಡ್ರಲ್ಲ ಅಂಗಡಿಯಿಂದ ಸ್ವಲ್ಪ ಹಿಂದಗಡೆ. ಸೆಕೆಂಡ್ ಡ್ರೆಸ್ ಬಂದು ಇದು ವೈಟ್ ಮತ್ತೆ ಪರ್ಪಲ್ ಮಿಕ್ಸ್ ಇದೆ. ಇದು ನನ್ನ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟರು. ನಾನು ವೈಟ್ ಬೇಡ ಅನ್ಕೊಂಡೆ, ಬಟ್ ಇದು ಕಾಂಬಿನೇಷನ್ ಆಪೋಸಿಟ್ ಕಲರ್ ಇರೋದ್ರಿಂದ ಸಕ್ಕ
ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ನನ್ನ ಹತ್ರ ಆಲ್ಮೋಸ್ಟ್ 3 ಪೀಸ್ ಕುರ್ತಾಸ್ ಎಲ್ಲ ತುಂಬಾ ಕಡಿಮೆನೆ. ಪ್ಯಾಂಟು, ಲೆಗಿನ್ಸು, ವೇಲು ಈ ತರನೇ ತಗೊಳ್ತಿದ್ದೆ. ಅದಕ್ಕೆ ಈ ಸಲ 3 ಪೀಸ್ ಕುರ್ತಾಸ್ ತಗೊಳ್ಬೇಕು ಅಂತ ಅನ್ಕೊಂಡೆ ಹೋದೆ. ಬಟ್ ನಾನು ಒಂದ್ 2 ಜೊತೆ ತಗೊಳ್ಳೋಣ ಅಂತ ಹೋದೆ. ಆದ್ರೆ ಹಸ್ಬೆಂಡು ಕುಡಿಸ್ತೀನಿ, ಒಂದೇ ಸಲ ಕುಡಿಸ್ಬಿಡೋಣ ಅಂತ ಪಾಪ ಅವರು ಕುಡಿಸಿದ್ರು. ಇದು ವೇಲ್ ಬರುತ್ತೆ ನೋಡಿ, ಈ ತರ ಬರುತ್ತೆ ವೇಲು. ವೇಲ್ ಅಂತೂ ಸಾಫ್ಟ್ ಆಗಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಮಧ್ಯದಲ್ಲಿ ಬ್ರೈಟ್ನೆಸ್ ಆಗ್ಬಿಡ್ತು. ಇದು ಪ್ಯಾಂಟ್ ಅಲ್ಲಿ ಸೈಡ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ. ಈ ತರ ವೈಟ್ ಕಲರ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ಇದು ಅಂತ ತಗೊಂಡೆ. ಇದು 3ನೇ ಟಾಪ್, ಪೀಚ್ ಕಲರ್ ಇದೆ. ಇದು ನನ್ನ ಹಸ್ಬೆಂಡ್ ತುಂಬಾ ಇಷ್ಟಪಟ್ರು. ನಾನು ಡಾರ್ಕ್ ಗ್ರೀನ್ ಇತ್ತು, ಒಂಥರ ಗಿಣಿ ಹಸಿರು ಕಲರ್, ನನಗೆ ಅದು ತುಂಬಾ ಇಷ್ಟ ಆಗಿತ್ತು. ಬಟ್ ಇದು ಹಸ್ಬೆಂಡ್ ತುಂಬಾ ಇಷ್ಟಪಟ್ರು, ಇದನ್ನು ತಗೊಂಡೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟ್ ಈ ತರ ಬರುತ್ತೆ, ಕೆಳಗಡೆ ಮಾಮೂಲಿ ಡಿಸೈನ್ ಕೊಟ್ಟಿದ್ದಾರೆ. ಈ ತರ ಬರುತ್ತೆ ಪ್ಯಾಂಟ್. ಇದಕ್ಕೆ ವೇಲು ಈ ತರ ಬರುತ್ತೆ, ಗ್ರೀನ್ ಮತ್ತೆ ಪೀಚ್ ಕಲರ್ ಎರಡು ಮಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಈ ಕಲರ್ ಬರುತ್ತೆ, ಇದೊಂಥರ ವೈಲೆಟ್, ಲೈಟ್ ವೈಲೆಟ್ ಕಲರ್ ಬರುತ್ತೆ. ನನಗೆ ಈ ಟಾಪ್ ತುಂಬಾನೇ ಇಷ್ಟ ಆಯ್ತು, ನೋಡಿದ ತಕ್ಷಣನೇ ಇಷ್ಟ ಆಯ್ತು, ಹಾಗಾಗಿ ಇದೊಂದು ತಗೊಂಡೆ. ಈ 4 3 ಪೀಸ್ ಕುರ್ತಾಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದೆ 3 ಪೀಸ್ ಕುರ್ತಾಸ್. ನಾನು ಇದು ಸೆಕೆಂಡ್ ಟೈಮ್ ಹೋಗಿರೋಂಥದ್ದು. ಚೆನ್ನಾಗಿದೆ. ಈ ತರ ಬರುತ್ತೆ, ವೇಲು ಕೂಡ ಸಾಫ್ಟ್ ಆಗಿದೆ, ತುಂಬಾ ರಫ್ ಆಗಿ ಏನಿಲ್ಲ. ಮತ್ತೆ ಪ್ಯಾಂಟ್ ಕೂಡ ಅಷ್ಟೇ ಈ ತರ ವರ್ಕ್ ಬರುತ್ತೆ, ಚೆನ್ನಾಗಿದೆ ಪ್ಯಾಂಟ್ ಕೂಡ. ನೆಕ್ಸ್ಟ್ ಒಂದು ಸ್ಲಿಪ್ಪರ್ಸ್ ತಗೊಂಡೆ. ಸ್ಲಿಪ್ಪರ್ಸ್ ಬಂದು ಈ ಟೈಪ್ ಬರ್ತದೆ. ಇದು ನನ್ನ ಹಸ್ಬೆಂಡ್, ಆಲ್ಮೋಸ್ಟ್ ಅವ್ರು ಏನೇನು ನಾನು ತಗೊಂಡಿದ್ದೀನ ಎಲ್ಲ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋಂಥದ್ದೇ. ಅವರು ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ ನನಗಿಂತ. ಇದು ಒಂಥರ ಯುನಿಕ್ ಆಗಿ ಕಾಣಿಸುತ್ತೆ, ಮತ್ತೆ ಡೀಸೆಂಟ್ ಲುಕ್ ಕೊಡುತ್ತೆ ಇದು. ಸೊ ಹಂಗಾಗಿ ಇದೊಂದು ಜೊತೆ ತಗೊಂಡೆ ಸ್ಲಿಪ್ಪರ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋದಕ್ಕೆ, ಅಂದ್ರೆ ಸ್ಯಾರೀಸ್ ಹಾಕೊಂಡಾಗೆಲ್ಲ ಹಾಕೊಳ್ಳೋದಕ್ಕೆ ಅಂತ ಒಂದ್ ಜೊತೆ ಸ್ಲಿಪ್ಪರ್ಸ್ ತಗೊಂಡೆ. ಕವರ್ ಅಂದ್ರೆ ಇದೆಲ್ಲ ಎಷ್ಟು ಬಾಳಿಕೆ ಬರೋದಿಲ್ಲ, ನಾವು ನೀರೆಲ್ಲ ಹಾಕಿದ್ರೆ ಎಲ್ಲ ಹಾಳಾಗ್ಬಿಡುತ್ತೆ, ಬೇಗ ಗಮ್ಮೆಲ್ಲ ಬಿಟ್ಕೊಂಡ್ಬಿಡುತ್ತೆ ಇವು ಫ್ಯಾನ್ಸಿವು. ಆದ್ರೆ ಆತರ ನಾವು ಕಂಪ್ನಿ ಸ್ಲಿಪ್ಪರ್ಸ್ ತಂದ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ಈ ತರ ಇದಕ್ಕೆ 200 ಏನೋ ತಗೊಂಡ್ರು, ಅದಕ್ಕೆ 290 ತಗೊಂಡ್ರು. ವೈಟ್ ಕಲರ್, ನನ್ನ ಹತ್ರ ಏನು ವೈಟ್ ಕಲರ್ಸ್ ಯಾವುದು ಇರಲಿಲ್ಲ. ಬಟ್ ಚೆನ್ನಾಗಿದೆ ಇದು, ಅಂದ್ರೆ ಗ್ರಿಪ್ ಸಿಗುತ್ತೆ. ತುಂಬಾ ಹೀಲ್ಡ್ ಹಾಕೋರ್ಗೆ ಆಗಲ್ಲ ಅನ್ನೋರಿಗೆ ಇದು ಬೆಸ್ಟ್ ಚಾಯ್ಸ್. ಯಾಕೆಂದ್ರೆ ನಮ್ಗೆ ಇಲ್ಲೂ ಗ್ರಿಪ್ ಸಿಗುತ್ತೆ, ಮತ್ತೆ ಇದನ್ನ ಹಾಕೊಂಡೋಗೋ ಗ್ರಿಪ್ ಸಿಗುತ್ತೆ, ನಮ್ಗೆ ಓಡಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಹೀಲ್ಡ್ ಬರೀ ಹಿಂದಗಡೆ ಹೀಲ್ಡ್ ತಗೊಂಡ್ರೆ ನಮ್ಗೆ ಓಡಾಡೋದಕ್ಕೆ ಅಭ್ಯಾಸ ಇರೋರ್ಗಾದ್ರೆ ಓಕೆ. ಬರೀ ಹಿಂದೆ ಇದ್ರೆ ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಈ ತರ ಹೀಲ್ಡ್ ಫುಲ್ ಇತ್ತು ಅಂತಂದ್ರೆ ಸೊ ಆರಾಮ್ಸೆ ಹಾಕೊಳ್ಬಹುದು, ಒಂದು ಗ್ರಿಪ್ ಸಿಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯ್ತು. ಹಸ್ಬೆಂಡ್ ಮೇನ್ ಇಷ್ಟಪಟ್ಟಿದ್ದು. ಚೆನ್ನಾಗಿದೆ ವೈಟ್. ಹಂಗೆ ಇದೆಲ್ಲ ಸ್ವಲ್ಪ ಮೇಕಪ್ ಐಟಮ್ಸ್ ತಗೊಂಡೆ. ಇದು ಕಾಜಲ್ ತಗೊಂಡೆ. ಇದು 190 ಪ್ರೈಸ್ ಟೋಟಲ್ ಹಾಕಿದ್ರು. ಇದಿದೆ 199 ಇದೆ ಇದು. ಮತ್ತೆ ಇದು ಮಾಮೂಲಿ ಕ್ಲಿಪ್ ತಗೊಂಡೆ. ಇದು ಯು ಪಿನ್ ತಗೊಂಡೆ. ಯು ಪಿನ್ 20 ರೂಪೀಸ್ ತಗೊಂಡು. ಇದು ಮಾಮೂಲಿ ಇದು 10 ರೂಪೀಸ್ ಅಂತ ತಗೊಂಡು. ಇದು ಕಾಜಲ್ ಐಬ್ರೋ ಶೇಡ್ ಏನೋ ಇದು ತಗೊಂಡೆ. ಮತ್ತೆ ಇದು ಪೌಡರ್, ಲ್ಯಾಕ್ಮಿ ಪೌಡರ್ ಅಂತ ತಗೊಂಡೆ. ಒಂದು ಕ್ಲಿಪ್ ತಗೊಂಡೆ. ಹಾಗೆ ಲಿಪ್ಸ್ಟಿಕ್ ಔಟ್ಲೈನರ್, ಇದು ಲಿಪ್ಸ್ಟಿಕ್ ಔಟ್ಲೈನರ್ ಅಂತ ತಗೊಂಡೆ. ಪಿನ್ ಸೆಟ್ ತಗೊಂಡು. ಇದು 10 ರೂಪೀಸ್ ತಗೊಂಡ್ರು, ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಹಾಗೆ ಇದು ನೈಲ್ ಪಾಲಿಶು ಬ್ಲೂ ಬರುತ್ತೆ ಸ್ವಲ್ಪ, ವೈಲೆಟ್ ಕಲರ್ ಬರುತ್ತೆ. ಇದು ಬೇರೆ ರೇಟು, ಇದು ಬೇರೆ ರೇಟ್. ಇದು ಚೆನ್ನಾಗಿದೆ, ಮರೂನ್ ಕಲರ್, ಸ್ವಲ್ಪ ಶೈನಿಂಗ್ ಬರುತ್ತೆ. 100 ರೂಪೀಸ್ ಇದು ಮಾಮೂಲಿ 20 ರೂಪೀಸ್. ಇದು 2 ಕಲರ್ ತಗೊಂಡೆ. ಮತ್ತೆ ಐಲೈನರ್, ಒಂದು ಐಲೈನರ್ ತಗೊಂಡೆ.
ಮಾಮೂಲಿ ಕುಚ್ಚಾಕೋಕ್ಕೆ ಒಂದು ಥ್ರೆಡ್ ಬೇಕಿತ್ತು, ಥ್ರೆಡ್ ಕೂಡ ತಗೊಂಡ್ಬಂದೆ. ಮೇನ್ ಹೋಗಿದ್ದೆ ನಾನು ಸ್ಯಾರಿ ಕುಚ್ಚಾಕೋದಕ್ಕೆ ಒಂದು ಬೀಡ್ಸ್ ತರಬೇಕಿತ್ತು. ಸ್ಯಾರಿ ಅರ್ಧ ಹಾಕ್ಬಿಟ್ಟಿದ್ದೀನಿ, ಬೀಡ್ಸ್ ಖಾಲಿ ಆಗೋಗ್ಬಿಟ್ಟಿದೆ, ಇಲ್ಲೆಲ್ಲೂ ಸಿಗ್ತಾನೆ ಇಲ್ಲ. ಅದನ್ನ ತರಕ್ಕೆ ಅಂತಾನೆ ಮೇನ್ ಹೋಗಿದ್ದು. ಹಾಗೆ ಇದು 2 ಸರಗಳು ತಗೊಂಡೆ. ಇದು ಗ್ಯಾರಂಟಿ ಸರ, ಇದು ಅತ್ತೆಗೆ ಅಂತ ತಗೊಂಡಿದ್ದು, ಇದು ನನಗೆ ಅಂತ ತಗೊಂಡೆ. ಬಟ್ ಇದು ಎಷ್ಟು 200 ತಗೊಂಡ್ರು. ಇದು ಗ್ಯಾರಂಟಿ ಸರ. ನಂಗೆ ಇದು ಡಿಸೈನ್ ಇಷ್ಟ ಆಯ್ತು. 10 ರೂಪಾಯಿ ಡಿಸೈನ್ ನಂಗೆ ಇಷ್ಟ ಆಯ್ತು. ಯಾವಾಗ್ಲೂ ಒಂದೇ ತರ ಹಾಕೋದೇನಂತ, ಇದು ಡಿಫ್ರೆಂಟ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ನಾನು ಈ ತರ ಶೇಪ್ಸ್ ಇರೋಂಥದ್ದನ್ನ ತಗೊಂಡೆ. ಚೆನ್ನಾಗಿದೆ. ಇದು ಅತ್ತೆದು ಈ ತರ ಬರುತ್ತೆ. ಇದಕ್ಕೆ 320 ರೂಪೀಸ್ ಅನ್ನ ತಗೊಂಡಿದ್ದಾರೆ. 6 ಮಂತ್ ಗ್ಯಾರಂಟಿ. ಸೊ ನೋಡಿ, ಇದು ಕೊಟ್ಟಿದ್ದಾರೆ, ಎಲ್ಲಿವರೆಗೂ ಡೇಟ್ ಇದೆ ಅಂತ ಕೊಟ್ಟಿದ್ದಾರೆ. ನಾವ್ ಇದನ್ನ ಬಾಕ್ಸ್ ಹಾಕೊಂಡು ಹೋಗ್ಬೇಕು. ಮೇನ್ ಬಾಕ್ಸ್ ತಗೊಂಡು ಈ ತರ ಹೋದ್ರೆ ಒಂದ್ ಬೇರೆ ಕಪ್ಪ ಆಯ್ತು ಅಂತಂದ್ರೆ ರಿಟರ್ನ್ ವಾಪಸ್ ಕೊಡ್ತಾರೆ. ಇದೊಂದು ವೆನಿಟಿ ಬ್ಯಾಗ್ ತಗೊಂಡೆ. ಸೊ ನೋಡಿ, ಇದು 250 ತಗೊಂಡ್ರು ಇದು ವೆನಿಟಿ ಬ್ಯಾಗಿಗೆ. ಬಟ್ ಇದು ಬ್ಲಾಕ್ ಮತ್ತೆ ವೈಟ್ ಕಾಂಬಿನೇಷನ್ ಇರೋದು ನನಗೆ ಸಖತ್ ಇಷ್ಟ ಆಯ್ತು. ಬ್ಲಾಕ್ ಕಲರ್ ನನ್ನ ಹತ್ರ ವೆನಿಟಿ ಬ್ಯಾಗ್ ಇರಲಿಲ್ಲ, ಬೇರೆ ಕಲರ್ಸ್ ಎಲ್ಲ ಇದೆ. ಬಟ್ ಇದು ನನಗೆ ನೋಡಿದ ತಕ್ಷಣನೇ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಹಂಗಾಗಿ ಇದೊಂದು ಬ್ಯಾಗ್ ತಗೊಂಡೆ. ಚೇಂಜ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಆಗಿ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು. 2 ಜಿಪ್ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಂಗಲ್ಸ್ ತಗೊಂಡೆ. ಬ್ಯಾಂಗಲ್ಸ್ ತೋರಿಸ್ತೀನಿ ಬನ್ನಿ ಯಾವ್ದಂತ. ಇದು ವೈಟ್ ಕಲರ್. ಇದು ವೈಟ್ ಕಲರ್ ಏನಕ್ಕೆ ಅಂದ್ರೆ ಇವೆರಡಕ್ಕೂ ಪೇರ್ ಮಾಡೋಣ ಅಂತ ತಗೊಂಡೆ. ಅದನ್ನೆಲ್ಲ ಪೇರ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ತರ ನೈಟ್ ಸ್ಯಾರಿ, ರಿಸೆಪ್ಷನ್ ಸ್ಯಾರಿಗೆ ಅಂತ ಇದನ್ನ ತಗೊಂಡೆ. ಇದು ಪಿಂಕ್ ಆಲ್ಮೋಸ್ಟ್ ಸ್ಯಾರಿಗಳಿದೆ, ಹಾಗಾಗಿ ಮಿಕ್ಸ್ ಮ್ಯಾಚ್ ಮಾಡ್ಬೋದಲ್ಲ ಅಂತ ತಗೊಂಡೆ. ಇದನ್ನ ನಾನು ಸಪ್ರೇಟ್ ಇವೆರಡಕ್ಕೂ ಮಿಕ್ಸ್ ಮಾಡೋದಕ್ಕೆ ಅಂತಾನೆ ನಾನು ತಗೊಂಡೆ. ಇದಕ್ಕೆ 150 ತಗೊಂಡ್ರು. ಇದಕ್ಕೆ 120 ತಗೊಂಡ್ರು, ಇದಕ್ಕೆ 120. ನನಗೆ ಒಂದು 10 ರೂಪೀಸ್ ಬಿಟ್ರು. ಇದಕ್ಕೆ 150. ಒಟ್ಟು ನಾವು 300 ಇಂದ 350 ಕೊಟ್ವಿ. 350 ರೂಪಾಯಿ ಕೊಟ್ವಿ ನಾವು 3 ಜೊತೆಯಿಂದ. 10 ರೂಪಾಯಿ ಕಾಣಿಸ್ತಿದ್ಯಾ? ಚೆನ್ನಾಗಿದೆ. ಇದೊಂಥರ ಯುನಿಕ್ ಡಿಸೈನ್. ತುಂಬಾ ದಿವಸ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಚೆನ್ನಾಗಿದೆ, ಹಂಗಾಗಿ ತಗೊಂಡೆ. ಇದು ನಾನು ಆಲ್ಮೋಸ್ಟ್ ಬ್ಯಾಂಗಲ್ಸ್ ಹಾಕೋದು ತುಂಬಾ ಕಡಿಮೆ. ನೋಡಿ, ಈ ತರ ಒಂದು ಯಾವ್ದಾದ್ರು ಸಿಂಗಲ್ ಬ್ಯಾಂಗಲ್ಸ್ ಹಾಕ್ಬಿಡ್ತೀನಿ ಅಷ್ಟೇ. ಬಟ್ ಮದ್ವೆಗೋಸ್ಕರ ಅಂತ ಪರ್ಚೇಸ್ ಮಾಡಿದ್ದಷ್ಟೇ. ಯಾಕೆಂದ್ರೆ ಸ್ಯಾರೀಸ್ ಎಲ್ಲ ಹಾಕೊಳ್ತೀವಲ್ವಾ, ಸ್ಯಾರೀಸ್ ಹಾಕೊಂಡಾಗ ಈ ತರ ಬ್ಯಾಂಗಲ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕೈ ತುಂಬಾ ಬಳೆಗಳಿದ್ರೆ. ಇದು ಬಂದು ನಮಗೆ ಕಾಂಪ್ಲಿಮೆಂಟರಿ ಗಿಫ್ಟ್ ಆಗಿ ಸಿಕ್ಕಿದ್ದು. ಇಲ್ಲ, ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಕೆಲವೊಂದು ಜ್ಯುವೆಲರ್ಸ್ ತಗೊಂಡಿದ್ದೆ. ಅಂದ್ರೆ ತಮ್ಮನ್ನ ಮದುವೆಗೆ ಬೇಕಾಗಿದ್ದು, ಹಂಗಾಗಿ ಅವರು ಕಾಂಪ್ಲಿಮೆಂಟರಿ ಆಗಿ ಇದನ್ನ ಕೊಟ್ಟಿದ್ರು. ನಾನು ವಿಡಿಯೋಸ್ ಹಾಕ್ತಿದ್ದೆ ನೋಡಿ, ವಾಸವಿ ಜ್ಯುವೆಲರ್ಸ್ ಶಿಟ್ಟಿಹಳ್ಳಿಯಲ್ಲಿರುವಂತದ್ದು. ಸೊ ಅವ್ರು ಕೊಟ್ಟಿದ್ದು. ಇದು ಬೆಳ್ಳಿದು. ಇದು ತುಂಬಾನೇ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನೊಂದು ನನ್ಗೆ ಏನ್ ಖುಷಿ ಇದೆ, ಇವತ್ತು ನನ್ನ ಬರ್ಡೇ. ಬಟ್ ನಾನು ಅವ್ರಿಗೆ ನನ್ನ ಬರ್ಡೇ ಅಂತ ಹೇಳಿಲ್ಲ, ಆದ್ರೆ ಇದು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು. ಸೊ ನನಗೆ ಸಖತ್ ಖುಷಿ ಆಯ್ತು ಇದು ಸಿಕ್ಕಿದ್ದು. ಲಕ್ಷ್ಮಿ ಬಂದಿರೋದಲ್ಲ ನಮ್ಮ ಮನೆಯಲ್ಲಿ. ಇದು ಜ್ಯುವೆಲರಿ ಶಾಪ್ ಅಲ್ಲಿ ಕೊಟ್ಟಿದ್ವಿ ಬ್ಯಾಗ್. ಹಾಗೆ ಒಂದು ಬ್ಯಾಗ್ ಕೂಡ ಜ್ಯುವೆಲರಿ ಶಾಪ್ ಅಲ್ಲಿ ಕೊಟ್ಟಿದ್ವಿ. ಇಲ್ಲೇ ಇದೆ ನೋಡಿ, ಶ್ರೀ ವಾಸವಿ ಜ್ಯುವೆಲರ್ಸ್, HMS ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪಾಲಿಟೆಕ್ನಿಕ್ ಕಾಲೇಜ್, ಶೆಟ್ಟಿಹಳ್ಳಿ ಮೇನ್ ರೋಡ್. ಇದು ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಹಾಕೊಳ್ತಾರೆ. ಜ್ಯುವೆಲರ್ಸ್ ಎಲ್ಲ ಚೆನ್ನಾಗಿದೆ, ಖಂಡಿತ ಪರ್ಚೇಸ್ ಮಾಡಿ. ನೋಡಿ, ಇದೊಂದು ಮೂಗ್ನ ತಗೊಂಡೆ. ಇದು ತಗೊಂಡೆ. ತುಂಬ ಏನು ದೊಡ್ಡ ಅಲ್ಲ, ತುಂಬ ಚಿಕ್ಕದು ಅಲ್ಲ, ಸ್ಟೋನ್ ಇಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಇದೆ. ಆ ಥರ ಇರಲಿ ಅಂತಲೇ ನಾನು ಇಷ್ಟಪಟ್ಟು ನಾನು ತಗೊಂಡೆ. ಚೆನ್ನಾಗಿದೆ. ಇದಕ್ಕೆ 1800 ಏನೋ ತಗೊಂಡ್ರು. ಹಾಗೆ ಒಂದು ಜೊತೆ ಪಿಲ್ಲಿ ಇದೊಂದು ಜೊತೆ ಪಿಲ್ಲಿ ತಗೊಂಡೆ. ಇದಕ್ಕೆ ಸಿಂಪಲ್ ಆಗಿ ಇದೆ, ತುಂಬ ದೊಡ್ಡದೇನಲ್ಲ, ಚಿಕ್ಕದು. ಹಾಗೆ ಹಸ್ಬೆಂಡ್ ಇನ್ನೊಂದೆರಡು ಬಟ್ಟೆಗಳು ತಗೊಂಡಿದ್ರು, ನಾನು ತೋರಿಸೋದೇ ಮರ್ತ್ಬಿಟ್ಟಿದ್ದೆ. ನೋಡಿ, ಈ ಥರ ಶರ್ಟ್ ಬರುತ್ತೆ. ಅಲ್ಲಿ ಬಟ್ಟೆ ತಗೊಂಡ್ವಲ್ಲ, ಒಂದೇ ಅಂಗಡಿಲ್ಲ ನಾವು ತಗೊಂಡಿದ್ದು. ಬಟ್ಟೆ ಹಾಗೆ ಇದೊಂದು ಜೀನ್ಸ್ ತಗೊಂಡ್ರು. ಜೀನ್ಸ್ ಪ್ಯಾಂಟು, ಇದೊಂದು ಜೀನ್ಸ್. ಸ್ವಲ್ಪ ಶೇಡೆಡ್ ಬರುತ್ತೆ, ಸ್ವಲ್ಪ ಬ್ಲೂ ಬರುತ್ತೆ. ಇದು ಕ್ರೀಮ್ ಕಲರು.
ಇದು ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡಿ ಅವರು ಕೊಟ್ಟಿದ್ದು 38 ಸೈಜು, ಬಟ್ ಕ್ವಾಲಿಟಿ ಸಕ್ಕತ್ತಾಗಿದೆ ಕ್ವಾಲಿಟಿ ಇದು. ಇದಕ್ಕೆ ಮ್ಯಾಚಿಂಗ್ ಆಗಿ ಈ ತರ ಶರ್ಟ್ ತಗೊಂಡು ಸಕ್ಕ ಸೂಟ್ ಆಗುತ್ತೆ. ಪ್ಯಾಂಟಿಗೂ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ ಇವೆರಡಕ್ಕೂ. ಇದು 350 ಏನೋ ತಗೊಂಡ್ರು, ಬೇಗ ಮುಗ್ದೋಗೋದಿಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು. ಹಾಗೆ ಅವರು ತಗೊಂಡಿದ್ದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಗಡ್ ಪರ್ಫ್ಯೂಮ್ ಕೊಟ್ಟರು. ಸೊ ಇಷ್ಟೇ, ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ಶಾಪಿಂಗ್ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ಸೊ ನನ್ನ ವೀಡಿಯೋಸ್ ಇಷ್ಟ ತನಕ ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಸಖತ್ತಾಗೈತೆ ಡ್ರೆಸ್. ನನಗೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ, ಸಖತ್ತಾಗಿ ಬಂದೈತೆ. ಸಖತ್ತಾಗೈತೆ ಡ್ರೆಸ್. ಯಾಳಿಗ